ಸ್ನೇಹಿತರೆ, ರಾಹುಲ್ ಗಾಂಧಿ ಇವತ್ತು ಮತ್ತೊಂದು ಅವಮಾನವನ್ನ ಎದುರಿಸಬೇಕಾಯಿತು. ಅದು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ರಾಹುಲ್ ಗಾಂಧಿಗೆ ಚೀಮಾರಿ ಹಾಕಿದೆ. ಯಾಕೋಸ್ಕರ ಚೀಮಾರಿ ಹಾಕಿದೆ ಅಂದ್ರೆ, ಈ ಹಿಂದೆ ಹೇಳಿದಂತ ಒಂದು ಸುಳ್ಳಿನ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ರಾಹುಲ್ ಗಾಂಧಿ ಕೇಳಿದೆ, ನೀವು ಭಾರತೀಯರ ಅಥವಾ ನೀವು ಭಾರತೀಯರಾಗಿದ್ರೆ ಈಗ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ, ಇದು ತಪ್ಪಲ್ವಾ ಅಂತ ಕೇಳಿ ಚೀಮಾರಿ ಹಾಕಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ಹಿಂದೆ ಹೈಕೋರ್ಟ್ ಅಲ್ಲಿ ಕೂಡ ರಾಹುಲ್ ಗಾಂಧಿಗೆ ಹಿನ್ನಡೆಯಾಗಿತ್ತು. ಅದನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ರಾಹುಲ್ ಗಾಂಧಿಗೆ ಹಿನ್ನಡೆಯಾಗಿದೆ. ಇಂತಹ ಮನಸ್ಸಿಗೆ ಬಂದಂತಹ ಹೇಳಿಕೆಯನ್ನು ಈ ದೇಶ ಸಹಿಸಿಕೊಳ್ಳಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಗೆ ಸಂದೇಶ ಕೊಟ್ಟಿದೆ. ಇದೆಲ್ಲದರ ನಡುವೆ ಈ ಹಿಂದೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ವಿಚಾರವಾಗಿ ಕಾಂಗ್ರೆಸ್ನವರು ಪದೇ ಪದೇ ಪ್ರಶ್ನೆ ಕೇಳುತ್ತಲೇ ಇದ್ರು. ಮುಖ್ಯವಾಗಿ ಅವರು ಕೇಳುತ್ತಿರುವ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಬಳಿಯಲ್ಲಿ? ಮಣಿಶಂಕರ್ ಅಯ್ಯರ್ ಈ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಇದು ಕಾಂಗ್ರೆಸ್ಗೆ ಮುಜುಗರವನ್ನು ಕೂಡ ತಂತು. ಅವರು ನಮ್ಮವರೇ ಅಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ಕಾಂಗ್ರೆಸ್ನವರು ಕೊಡಬೇಕಾಗಿ ಬಂತು. ಈ ಹಿಂದೆ ಗೃಹ ಸಚಿವರಾಗಿದ್ದ ಪಿ ಚಿದಂಬರಂ ಕೂಡ ಹೇಳಿದ್ರು, ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ. ಹೀಗೆ ವಿವಾದಗಳಾಗ್ತಿರುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅತಿ ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ಆದ್ರೆ ಕಾಂಗ್ರೆಸ್ನವರಿಗೆ ಇದು ಕಾಣ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಸಾಕ್ಷಿ ಸಿಕ್ಕಿದೆ ಅಂತಂದ್ರೆ, ಮೊನ್ನೆ ಭಾರತೀಯ ಸೈನಿಕರು ಆಪರೇಷನ್ ಮಹಾದೇವ ಮಾಡಿ ಉಗ್ರರನ್ನೆಲ್ಲ ಹೊಡೆದು ಹಾಕಿ ಬಿಟ್ಟಿದ್ರಲ್ಲ, ಅವರ ಅಂತ್ಯಕ್ರಿಯೆ ಪಾಕಿಸ್ತಾನದಲ್ಲಿ ಆಗಿದೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ವಿವಾದ ಕೂಡ ಆಗಿದೆ. ಈ ಎಲ್ಲಾ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ರಾಹುಲ್ ಗಾಂಧಿ ವಿಚಾರದಿಂದಲೇ ಆರಂಭ ಮಾಡಿಬಿಡೋಣ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಮಿತ್ರರೇ. ರಾಹುಲ್ ಗಾಂಧಿ ಅವರು ದೇಶ, ಸೇನೆ, ಸರ್ಕಾರ ಎಲ್ಲದವನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗ್ತಾರೆ. ಅವರಿಗೆ ನರೇಂದ್ರ ಮೋದಿ ಅವರನ್ನು ವಿರೋಧಿಸುವಂತಹ ಗುರಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಹೀಗಾಗಿ ಸೈನಿಕರನ್ನು ಕೂಡ ನರೇಂದ್ರ ಮೋದಿ ಅವರ ಜೊತೆಗೆ ಸಮೀಕರಣ ಮಾಡಿಬಿಡ್ತಾರೆ. ಸೈನಿಕರನ್ನ ಟೀಕೆ ಮಾಡೋದಕ್ಕೆ ಕೂಡ ಅವರಿಗೆ ಸೇನೆಗೂ ಏನೋ ಅವಮರ್ಯಾದೆಯನ್ನು ಮಾಡೋದಕ್ಕೂ ಕೂಡ ರಾಹುಲ್ ಗಾಂಧಿ ಏನು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಹೀಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಾರತದ ಬಗ್ಗೆ ಎಷ್ಟೆಲ್ಲಾ ಟೀಕೆಗಳನ್ನು ಮಾಡಿದ್ರು. ಅದು ಯಾವ ರೂಪದಲ್ಲಿ ಸದ್ದಾಗ್ತಾ ಇತ್ತು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ 2022ರಲ್ಲಿ ಒಂದು ಸುಳ್ಳಿನ ಭಾರಿ ಪ್ರಚಾರವನ್ನ ಮಾಡಿಬಿಟ್ರು. ಅದೇನು ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಪ್ರಮುಖ ವಿಚಾರ ಏನಾಗಿತ್ತು ಅಂತಂದ್ರೆ, ಚೀನಾ ಸೈನಿಕರು ಭಾರತೀಯ ಸೈನಿಕರಿಗೆ ಸಿಕ್ಕಾಬಿಟ್ಟೆ ಹೊಡೆದು ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತದ 2000 ಕಿಲೋಮೀಟರ್ ಅಷ್ಟು ಭೂಮಿಯನ್ನ ಚೈನಾದವರು ವಶಪಡಿಸಿಕೊಂಡಿದ್ದಾರೆ ಅಂತ. ಅದು ಕೂಡ ಅರುಣಾಚಲ ಪ್ರದೇಶದಲ್ಲಿ, ಹೀಗಂತ ರಾಹುಲ್ ಗಾಂಧಿ ಹೇಳಿದ್ರು. ಅದು ಅಲ್ಲದೆ ಚೈನಾದ ಸೈನಿಕರು ಭಾರತದ 20 ಸೈನಿಕರನ್ನ ಹೊಡೆದು ಹಾಕಿದ್ದಾರೆ, ಅಂದ್ರೆ ಸಾಯಿಸಿ ಬಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಸ್ನೇಹಿತರೆ, ನೀವು ಏನ್ ಮಾಡ್ತೀವಿ, ಇದನ್ನೆಲ್ಲ ಸ್ವಲ್ಪ ವಿರೋಧ ಮಾಡ್ತೀವಿ ಅಥವಾ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಮಾಡಿಬಿಡ್ತೀವಿ. ಆದ್ರೆ ಕೆಲ ದೇಶಿ ಪ್ರೇಮಿಗಳು ಇರ್ತಾರಲ್ಲ, ಅಂತವರು ಇಂತಹ ಕೀಳುಮಟ್ಟದ ಹೇಳಿಕೆಗಳನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ, ಸುಮ್ಮನೆ ಕೂರೋದಿಲ್ಲ. ಆ ಪೈಕಿ ಉದಯ್ ಶಂಕರ್ ಶ್ರೀವಾಸ್ತವ್ ಅನ್ನೋರು ಕೂಡ ಒಬ್ಬರು. ಇವರು ರಾಹುಲ್ ಗಾಂಧಿ ಅವರ ಈ ಬೇಸ್ಲೆಸ್ ಸ್ಟೇಟ್ಮೆಂಟ್ಗಾಗಿ ಕುರಿತಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡಿದ್ರು. ಆ ದೂರನ್ನು ಪರಿಗಣಿಸಿದಂತ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ಕೂಡ ಕೊಟ್ಟಿತ್ತು. ರಾಹುಲ್ ಗಾಂಧಿ ಈ ವಿಚಾರವನ್ನ ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲದೆ ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿ ಅವರನ್ನ ವಾದವನ್ನ ಕೇಳಿರಲಿಲ್ಲ. ಮೇ 29ನೇ ತಾರೀಕು ರಾಹುಲ್ ಗಾಂಧಿ ಅವರ ಅರ್ಜಿಯನ್ನ ವಜಾ ಮಾಡಿ ಅವರಿಗೆ ಸಮನ್ಸ್ ಕೂಡ ಕೊಟ್ಟಿತ್ತು. ಅಂದ್ರೆ ಈ ರೀತಿಯಾಗಿ ಬೇಕಾಬಿಟ್ಟಿ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಕೂಡ ಅವತ್ತೇ ಹೇಳಿತ್ತು. ಈ ವಿಚಾರವನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ಗೆ ಮೆಟ್ಟಿಲೇರ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇದು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ದೀಪಂಕರ್ ದತ್ ಮತ್ತು ಇನ್ನೋರ್ವ ನ್ಯಾಯಮೂರ್ತಿಗಳಾದಂತಹ ಆಗಸ್ಟಿನ್ ಜಾರ್ಜ್ ಅವರ ನೇತೃತ್ವದಲ್ಲಿ ದ್ವಿಸದಸ್ಯ ಪೀಠದ ಮುಂದೆ ಇದು ವಿಚಾರಣೆಗೆ ಬಂತು. ಆಗ ನ್ಯಾಯಮೂರ್ತಿಗಳು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ತರಾಟೆಗೆ ತೆಗೆದುಕೊಂಡ್ರು. ನಿಮಗೆ ಹೇಗೆ ಈ ವಿಚಾರಗಳು ತಿಳಿತು? ಚೀನಾ ನಮ್ಮಿಂದ 2000 ಕಿಲೋಮೀಟರ್ ಭೂಮಿಯನ್ನ ವಶಪಡಿಸಿದೆ ಅಂತ ನೀವು ನಿಜವಾಗೂ ಭಾರತೀಯರಾಗಿದ್ರೆ ಈ ರೀತಿಯಾಗಿ ಹೇಳಿಕೆ ಕೊಡಬಹುದಾ? ನಿಮ್ಮ ಬಳಿಯಲ್ಲಿ ಯಾವುದಾದ್ರೂ ಕ್ರೆಡಿಬಲ್ ಸಾಕ್ಷಿ ಇದೆಯಾ? ಹೀಗಂತ ನ್ಯಾಯಮೂರ್ತಿಗಳು ಬಹಳ ಖಾರವಾದಂತ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ರಾಹುಲ್ ಗಾಂಧಿ ಅವರ ಪರವಾದ ವಾದ ಮಾಡ್ತಿದ್ದ ಅಭಿಷೇಕ್ ಮನು ಸಿಂಘ್ವಿ ಅವರು, ಈ ಬಗ್ಗೆ ನಮಗೇನು ಪರಿಚಯ ಮಾಡಬೇಕಾಗಿಲ್ಲ, ಈ ಮಹಾನುಭಾವ ತನ್ನ ಜೀವನ ಪರ್ಯಂತ ಕಾಂಗ್ರೆಸ್ ಪಕ್ಷಕ್ಕೋಸ್ಕರವಾಗಿ, ಕಾಂಗ್ರೆಸ್ ಪಕ್ಷದ ಈ ರೀತಿಯ ಹೇಳಿಕೆಗೋಸ್ಕರವಾಗಿ ಮುಡಿಪಾಗಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಕೇಸುಗಳಿಗಾಗಿ ಈ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಂತೆ ಅವ್ರಿಗೊಂದು ಮರು ಪ್ರಶ್ನೆಯನ್ನ ಕೇಳ್ತಾರೆ. ರಾಹುಲ್ ಗಾಂಧಿ ಅವರು ಈ ದೇಶದ LOP ಅಂದ್ರೆ ಲೀಡರ್ ಆಫ್ ಅಪೋಸಿಷನ್, ಅವರು ಈ ವಿಚಾರವನ್ನ ಪ್ರಶ್ನೆ ಮಾಡಬಾರ್ದಾ ಅಂತಂದ್ರೆ ಇನ್ಯಾರು ಪ್ರಶ್ನೆ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಮರು ಪ್ರಶ್ನೆಯನ್ನ ಕೇಳ್ತಾರೆ. ಆಗ ನ್ಯಾಯಾಧೀಶರು ಉಲ್ಟಾ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಹೌದಪ್ಪ, ನೀವು ಹೇಳುತ್ತಿರುವ ಹಾಗೆ ಅವರು LOPನೇ ಆಗಿರಲಿ,
ಅವರು ಯಾಕೆ ಸಂಸತ್ನಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದಂತೆ ಯಾಕೆ ಕಮೆಂಟ್ ಮಾಡ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಂತ ವಿಚಾರವೇ ಇದು, ಹೀಗಂತ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಅಬ್ಸರ್ವೇಷನ್ ಮೂಲಕವಾಗಿ ಏನು ಹೇಳಿದೆ ಅಂತಂದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಸ್ವೇಚ್ಛಾಚಾರವಲ್ಲ, ಅದಕ್ಕೂ ಕೂಡ ಇತಿಮಿತಿಗಳಿದ್ದಾವೆ. ದೇಶ ವಿದೇಶಾಂಗ ವಿಚಾರ, ಸೇನೆ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಹದ್ದುಬತ್ತಿನ ವರ್ತನೆ ಮಾಡಬೇಕು ಅಂತ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅರ್ಥ ಆಗುವವರಿಗೆ ಅರ್ಥ ಆಗುತ್ತೆ, ಆದ್ರೆ ಇವರಿಗೆ ಅರ್ಥ ಆಗುವಂತ ವಿಚಾರವೇ ಇಲ್ಲ ಬಿಡಿ. ದೇಶ, ಸೇನೆ ಇದೆಲ್ಲವೂ ಕೂಡ ಇವರಿಗೆ ಒಂಥರ ಜೋಕರ್ ತರ ಕಾಣ್ತಾ ಇದೆ ಹೊರತು ಇದೊಂದು ಸೀರಿಯಸ್ ಮ್ಯಾಟರ್ ಅಂತ ಅವರಿಗೆ ಇವತ್ತಿಗೂ ಕೂಡ ಅರ್ಥ ಆಗಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಇಂಥ ಸ್ಟೇಟ್ಮೆಂಟ್ಗಳು ಭವಿಷ್ಯದಲ್ಲಿ ನಿಲ್ತವೆ ಅಂತ ನನಗೇನು ಅನ್ಸೋದಿಲ್ಲ. ಆದರೆ ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಮನಸ್ಸಿಗೆ ಬಂದ ಸುಳ್ಳುಗಳನ್ನು ಹೇಳ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಕೂಡ ಸಹಿಸೋದಿಲ್ಲ ಅನ್ನುವಂತಹ ಸಂದೇಶ ಇವತ್ತು ರವಾನೆ ಆಗಿದೆ. ಸ್ನೇಹಿತರೆ, ಇದೆಲ್ಲದರ ನಡುವೆ ಈ ಆಪರೇಷನ್ ಸಿಂಧೂರದ ಕುರಿತಾಗಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿದ್ದು ಎಷ್ಟು ಅಂತ ನಿಮಗೆಲ್ಲ ಗೊತ್ತು. ಅವರಿಗೆ ಎಲ್ಲದರ ಬಗ್ಗೆಯೂ ಡೌಟೇ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಭಾರತ ಆಪರೇಷನ್ ಸಿಂಧೂರದಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದರ ಬಗ್ಗೆ ಅವರಿಗೆ ಡೌಟ್ ಇದೆ. ಅದನ್ನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟು ಸಾಲದು ಅಂತೇಳಿ ಈ ಪಹಲ್ಗಾಮ್ ದಾಳಿಯನ್ನು ಮಾಡಿದ್ದು ಪಾಕಿಸ್ತಾನದವರು ಅಂತ ನೀವು ಹೇಗೆ ಹೇಳ್ತೀರಿ? ಇದನ್ನ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರವನ್ನ ಒಂದು ತಮಾಷೆ ಅಂತ ಹೇಳಿ ಕಾಂಗ್ರೆಸ್ನ ಸಂಸದೆ ಒಬ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನು ಭಾರತದ ಎಷ್ಟು ಜೆಟ್ಗಳು ಬಿದ್ದವು ಅಂತ ಅದು ಎಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ, ಅದರಲ್ಲೂ ಕೂಡ ಗೃಹ ಖಾತೆಯನ್ನು ನಿರ್ವಹಿಸಿದಂತಹ ಸಚಿವ ಪಿ ಚಿದಂಬರಂ ಈ ದಾಳಿಯನ್ನ ಪಾಕಿಸ್ತಾನದವರೇ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಬಳಿಕ ಯಾವುದೇ ಸಾಕ್ಷಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಇದು ಸಾಲದು ಅಂತೇಳಿ ಈ ಮಣಿಶಂಕರ್ ಅಯ್ಯರ್ ಅನ್ನುವಂತಹ ಒಬ್ಬ ಮಹಾನುಭಾವ, ಈತನಿಗೆ ಪಾಕಿಸ್ತಾನದ ಮೇಲೆ ಅದೆಷ್ಟು ಪ್ರೇಮ ಅಂತಂದ್ರೆ ಈತನ ಹೆಂಡತಿಗಿಂತಲೂ ಈತ ಹೆಚ್ಚು ಪಾಕಿಸ್ತಾನವನ್ನ ಪ್ರೀತಿಸ್ತಾನೆ ಅಂತ ಅನ್ಸುತ್ತೆ. ಈ ಪುಣ್ಯಾತ್ಮ ತನ್ನ ಜೀವನದಲ್ಲಿ ಕೊಟ್ಟಂತಹ ಎಲ್ಲಾ ಸ್ಟೇಟ್ಮೆಂಟ್ಗಳು ಕೂಡ ಪಾಕಿಸ್ತಾನದ ಪರವಾಗಿಯೇ ಇರ್ತವೆ. ಈಗ ಕೂಡ ಅಂತಹದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಆ ಪುಣ್ಯಾತ್ಮ ಏನು ಹೇಳಿದ್ದಾನೆ ಅಂತಂದ್ರೆ, ಭಾರತದ ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ 33 ದೇಶಗಳಿಗೆ ತನ್ನ 7 ನಿಯೋಗಗಳನ್ನ ಕಳಿಸಿಕೊಡ್ತು. ಆ 33 ದೇಶಗಳು ಕೂಡ ಪಾಕಿಸ್ತಾನದ ಹೆಸರನ್ನ ಹೇಳಿಲ್ಲ. ವಿಶ್ವಸಂಸ್ಥೆ ಕೂಡ ಪಾಕಿಸ್ತಾನದ ಈ ದಾಳಿಯನ್ನ ಮಾಡಿದೆ ಅಂತ ಹೇಳಿಲ್ಲ. ಅಮೆರಿಕ ಕೂಡ ಒಪ್ಪಿಕೊಂಡಿಲ್ಲ ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನಿಯರು ಕಾರಣ ಅಂತ. ನಾವು ಎದೆ ಬಡ್ಕೊಳ್ತಾ ಇದ್ದೀವಿ. ವಿಶ್ವದ ಯಾವುದೇ ದೇಶ ಒಪ್ಪಿಕೊಂಡಿಲ್ಲ. ಯಾಕಂದ್ರೆ ಈ ಪಹಲ್ಗಾಮ್ ದಾಳಿಗೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ. ಹೀಗಂತ ಮಣಿಶಂಕರ್ ಅಯ್ಯರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಇರುಸು ಮುರುಸು ಉಂಟು ಮಾಡಿತ್ತು. ಕಾಂಗ್ರೆಸ್ನವರು ಈ ಸ್ಟೇಟ್ಮೆಂಟ್ ಅನ್ನ ತಿರಸ್ಕರಿಸಿದ್ರು. ಅಂದ್ರೆ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಮಣಿಶಂಕರ್ ಅಯ್ಯರ್ ನಮ್ಮ ಪಕ್ಷದವನೇ ಅಲ್ಲ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೂಡ ಕೊಡ್ಬೇಕಾಯ್ತು. ಇನ್ನು ರಣದೀಪ್ ಸುರ್ಜೇವಾಲಾ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರು. ಅಂದ್ರೆ ಕಾಂಗ್ರೆಸ್ ಪಕ್ಷವೇ ಮಣಿಶಂಕರ್ ಅಯ್ಯರ್ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಅಂತ ಹೇಳಿದ್ರು. ನಾನು ಯಾಕೆ ವಿಚಾರವನ್ನೆಲ್ಲ ನಿಮಗೆ ಹೇಳಿದೆ ಅಂತಂದ್ರೆ, ಇವರೆಲ್ಲರೂ ಈಗ ಸಾಕ್ಷಿ ಕೇಳ್ತಾ ಇದ್ದಾರಲ್ಲ, ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಇದೆಯಾ, ಪಾಕಿಸ್ತಾನದವರೇ ಮಾಡಿದ್ದಾರಾ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ, ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ದಿನಕ್ಕೊಂದು ಸಾಕ್ಷಿ ಸಿಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಭಾರತ ಇತ್ತೀಚೆಗಷ್ಟೇ ಆಪರೇಷನ್ ಮಹಾದೇವವನ್ನು ಮುಗಿಸಿ ಜುಲೈ 28ನೇ ತಾರೀಕು ಆರಂಭಗೊಂಡಂತ ಆಪರೇಷನ್ ಮಹಾದೇವದಲ್ಲಿ 3 ಜನ ಪಾಕಿಸ್ತಾನಿ ಉಗ್ರರನ್ನು ಹತ್ಯೆ ಮಾಡಲಾಯಿತು. ಈ 3 ಉಗ್ರ ಕ್ರಿಮಿಗಳು ಕೂಡ ಪಹಲ್ಗಾಮ್ ದಾಳಿಯ ರೂವಾರಿಗಳು. ಅಂದ್ರೆ ಅವರೇ ಮಾಡಿದ್ದು. ಇದು ನಮ್ಮ NIA ತನಿಖೆಯಿಂದಲೂ ಕೂಡ ಸಾಬೀತು ಮಾಡಿಕೊಂಡಿದೆ. ಇದಕ್ಕೆ ಬೇಕಾದಂತಹ ಸಬೂತುಗಳು ಕೂಡ ಸಿಕ್ಕಿದೆ. ಈ ಬಗ್ಗೆ ಅಧಿಕೃತವಾಗಿ ಭಾರತದ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೇಗಾಯ್ತು ಈ ಆಪರೇಷನ್ ಮಹಾದೇವ, ಈ ಸ್ವತಂತ್ರ 3 ಉಗ್ರಗಳು ಪಹಲ್ಗಾಮ್ ದಾಳಿಯನ್ನು ಮಾಡಿದ್ದು ಅಂತ ಹೇಗೆ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ, ಇದೆಲ್ಲದರೂ ಕೂಡ ಅಮಿತ್ ಶಾ ದಾಖಲೆ ಸಮೇತ ವಿವರಿಸಿದ್ದಾರೆ. ಜೊತೆಗೆ ಅವರು ಪಾಕಿಸ್ತಾನದವರು ಅನ್ನೋದಕ್ಕೆ ಬೇಕಾದಂತಹ ಒಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಸಿಕ್ಕಿದೆ. ಮುಖ್ಯವಾಗಿ ಅವರ ಬಳಿಯಲ್ಲಿ ವೋಟರ್ ID ಕಾರ್ಡ್ ಕೂಡ ಸಿಕ್ತು. ಅವರ ಬಳಿಯಲ್ಲಿ ಪಾಕಿಸ್ತಾನ ಲೇಬಲ್ ಇರುವಂತಹ ಚಾಕ್ಲೇಟ್ಗಳು ಸಿಕ್ಕಿದ್ದಾವೆ. ಜೊತೆಗೆ ಅವರಿಂದ ವಶಪಡಿಸಿಕೊಂಡಿರುವಂತಹ 3 ರೈಫಲ್ಗಳು ಏನಿದ್ದಾವೆ, ಅದರಲ್ಲಿ ಒಂದು ಅಮೆರಿಕ ನಿರ್ಮಿತ, 2 ಪಾಕಿಸ್ತಾನ ನಿರ್ಮಿತವಾದಂತಹ ರೈಫಲ್ಗಳು. ಇಷ್ಟೆಲ್ಲ ಸಾಕ್ಷಿಗಳು ಭಾರತಕ್ಕೆ ಸಿಕ್ಕಿತ್ತು. ಈಗ ಇದೆಲ್ಲ ಸಾಲದು ಎಂಬಂತೆ ಭಾರತಕ್ಕೆ ಒಂದು ಮೇಜರ್ ಅಂತ ಸಾಕ್ಷಿ ಸಿಕ್ಕಿದೆ. ಅದೇನು ಅಂತ ಕೇಳಿದ್ರೆ, ನಮ್ಮ ಸೇನೆ ಜುಲೈ 28ನೇ ತಾರೀಕು ಆಪರೇಷನ್ ಸಿಂಧೂರ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಉಗ್ರ ಕೂಡ ಸತ್ತು ಹೋಗಿದ್ದಾನೆ. ಈತ ಕೂಡ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತವನೇ. ಐರಿನ್ ಹುಟ್ಟೂರು POKಯ ಕುಹಾನ್ ಗ್ರಾಮ. ಇದು ಹೇಗೆ ಗೊತ್ತಾಯ್ತು ಅಂತಂದ್ರೆ, ಈ POK ಪ್ರಾಂತ್ಯನ ಕುಯಾನ್ ಗ್ರಾಮದಲ್ಲಿ ಮೊನ್ನೆ ಒಂದು ಸಾಂಕೇತಿಕ ಅಂತ್ಯ ಸಂಸ್ಕಾರವನ್ನ ಏರ್ಪಡಿಸಲಾಗಿತ್ತು. ಯಾವಾಗ ಭಾರತೀಯ ಸೈನಿಕರು ಈ ಎಲ್ಲಾ ಉಗ್ರರನ್ನು ಚೆಂಡಾಡಿ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಹಾಗೆ ಆತನ ಹುಟ್ಟೂರಿನಲ್ಲಿ ತೀವ್ರವಾಗಿ ದುಃಖ ಮಡುಗಟ್ಟಿತ್ತು.
ಹೇಗಾದ್ರೂ ಬಾಳೆಹಣ್ಣಂತೂ ಭಾರತ ಹಸ್ತಾಂತರ ಮಾಡೋದಿಲ್ಲ. ನಮ್ಮ ಸೈನಿಕರು ಅದು ಯಾವುದಾದ್ರೂ ನಾಯಿ ನರಿಗೆ ಹಾಕಿರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಕ್ರಿಮಿಗಳ ದೇಹ ಪಾಕಿಸ್ತಾನಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಹೀಗಾಗಿ ಆತನ ಹುಟ್ಟೂರಿನಲ್ಲಿ ಒಂದು ಸಾಂಕೇತಿಕವಂತಹ ಅಂತ್ಯ ಸಂಸ್ಕಾರ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಸಾಕಷ್ಟು ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ರಿಜ್ವಾನ್ ಹನೀಫ್ ಎಂಬಂತಹ ಒಬ್ಬ ಉಗ್ರ ಬರ್ತಾನೆ. ಆತ ಬಂದೂಕಿನೊಂದಿಗೆ ಬಂದಿರ್ತಾನೆ. ಅಲ್ಲಿ ಸ್ವಲ್ಪ ಘರ್ಷಣೆ ಆಗುತ್ತಾ ಜನ ಆತನನ್ನ ಅಪೋಸ್ ಮಾಡ್ತಾರೆ. ತಾಹಿರ್ ಸಾವಿಗೆ ಉಗ್ರವಾದೇ ಕಾರಣ ಅಂತ ಅಲ್ಲಿ ಜನ ರೊಚ್ಚಿಗಳ್ತಾರೆ. ಆತ ಬಂದೂಕನ್ನು ತೋರಿಸಿ ಹೆದರಿಸುವಂತ ಪ್ರಯತ್ನ ಕೂಡ ಮಾಡ್ತಾನೆ. ಅದಕ್ಕೂ ಜನ ಬಗ್ಗೋದಿಲ್ಲ. ಒಂದು ದೊಡ್ಡ ಘರ್ಷಣೆ ಆಗುತ್ತೆ. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆ ವಿಚಾರವನ್ನ ಇಲ್ಲಿ ನಾನು ಯಾಕೆ ವಿವರಿಸಿದೆ ಅಂತಂದ್ರೆ, ಭಾರತದಲ್ಲಿ ಸತ್ತಂತಹ ತಾಹಿರ್ನ ಅಂತ್ಯ ಸಂಸ್ಕಾರ ಪಾಕಿಸ್ತಾನದಲ್ಲಿ ನಡೆದಿದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್. ಅಲ್ಲಿಗೆ ಪಹಲ್ಗಾಮ್ ದಾಳಿಯ ರೂವಾರಿ ತಾಹಿರ್ ಅನ್ನುವಂಥದ್ದು ಪಿಒಕೆಯಿಂದ ಬಂದಂಥವನು ಅನ್ನುವಂಥದ್ದು ಕನ್ಫರ್ಮ್ ಆಯ್ತಲ್ಲ. ಈ ಹಿಂದೆ ಭಾರತಕ್ಕೆ ಸಿಕ್ಕಂತಹ ಒಂದು ಫೋಟೋ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಭಾರತಕ್ಕೆ ಎಂತಹ ಶಕ್ತಿಯನ್ನು ಕೊಟ್ಟಿತ್ತು ಅಂತ ನೀವೆಲ್ಲ ನೋಡಿದ್ರಿ. ನಾನು ಯಾವ ಫೋಟೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸಿತ್ತಲ್ಲ, ಪಾಕಿಸ್ತಾನದ 9 ಉಗ್ರ ತಾಣಗಳನ್ನ ಮಟ್ಯಾಶ್ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಅನೇಕ ಉಗ್ರಗಾಮಿಗಳು ಕೂಡ ಸತ್ತೋದ್ರು. 3ನೇ ದಿನ ಅವರ ಅಂತ್ಯ ಸಂಸ್ಕಾರವನ್ನ ಆಯೋಜನೆ ಮಾಡಲಾಗಿತ್ತು. ಆ ಅಂತ್ಯ ಸಂಸ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿದ್ದು LET ಕಮಾಂಡರ್ ಅಂತಹ ಅಬ್ದುಲ್ ರೌಫ್ ಅನ್ನುವಂಥವನು. ಈ ಅಬ್ದುಲ್ ರೌಫ್ UN ಡೆಸಿಗ್ನೇಟೆಡ್ ಟೆರರಿಸ್ಟ್. ಆತ ಭಾಗಿಯಾದಂತಹ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಕಿಸ್ತಾನದ ದೊಡ್ಡ ಸೇನಾಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಆ ಒಂದು ಫೋಟೋವನ್ನ ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತು. ನಾವೆಲ್ಲೂ ಕೂಡ ಪಾಕಿಸ್ತಾನ ಜನರನ್ನ ಹತ್ಯೆ ಮಾಡಿಲ್ಲ, ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಸತ್ತಂತವರು ಪಾಕಿಸ್ತಾನದ ನರರೂಪಿ ಉಗ್ರರು ಅಂತ ಹೇಳಿ ಹೇಳ್ತು. ಯಾಕೆ ಅಂತಂದ್ರೆ, ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ LET ಕಮಾಂಡರ್ ಅಬ್ದುಲ್ ರೌಫ್ ಭಾಗಿಯಾಗಿದ್ದು, ಅದರಲ್ಲಿ ಸೇನಾಧಿಕಾರಿಗಳು ಕೂಡ ಜೊತೆಯಲ್ಲಿದ್ರು. ಆ ಫೋಟೋವನ್ನ ತೋರಿಸಿ ಪಾಕಿಸ್ತಾನದ ಮರ್ಯಾದೆಯನ್ನ ಭಾರತ 3 ಕಾಸಿಗೆ ಹರಾಜು ಹಾಕಿತ್ತು. ನಮ್ಮ ಕೆಲ ಸಂಸದರು, ನಮ್ಮ ಸರ್ಕಾರ, ನಮ್ಮ ವಿದೇಶಾಂಗ ಇಲಾಖೆ ಪಾಕಿಸ್ತಾನವನ್ನ ಉಗ್ರ ಪೋಷಕ ಅಂತ ಸಾಬೀತು ಮಾಡೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿರುವಂತಹ ಸಂದರ್ಭದಲ್ಲಿ ಭಾರತದ ರಾಹುಲ್ ಗಾಂಧಿ ಮತ್ತು ಅವರ ಇಕೋಸಿಸ್ಟಮ್ ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಟ್ರಂಪ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಇದ್ದಾರೆ ಹೊರತು ಪಹಲ್ಗಾಮ್ ದಾಳಿಯನ್ನ ಪಾಕಿಸ್ತಾನವೇ ಮಾಡಿದೆ ಅನ್ನುವಂತಹ ಆರೋಪಕ್ಕೆ ನಮ್ಮ ಬಳಿಯಲ್ಲಿ ಏನೂ ಸಾಕ್ಷಿ ಇಲ್ಲ ಅಂತ ವಿಶ್ವದ ಯಾವುದೇ ನಾಯಕರು ಕೂಡ ಕೇಳಿಲ್ಲ. ಯಾಕಂದ್ರೆ ಇದು ಬೇರೆ ದೇಶಗಳಿಗೆ ಅರ್ಥ ಆಗಿದೆ, ನಮ್ಮ ದೇಶದ ರಾಜಕಾರಣಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಅದು ಅರ್ಥ ಆದ್ರೂ ಕೂಡ ಅವರಿಗೆ ರಾಜಕೀಯದ ಲಾಭ ಅಲ್ಲ ಅಂತ ಹೇಳಿ ಸರ್ಕಾರವನ್ನ ಟೀಕಿಸೋಕ್ಕೋಸ್ಕರಾಗಿ ಭಾರತದ ವಿರುದ್ಧವೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದಿಷ್ಟು ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ದು ಮತ್ತು ಪಹಲ್ಗಾಮ್ ಉಗ್ರನ ಅಂತ್ಯ ಸಂಸ್ಕಾರ ಪಾಕಿಸ್ತಾನ ನಡೆದಿದ್ದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ